ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಬಂದು ವಿಶೇಷವಾಗಿ KSPಗೆ ಸಂಬಂಧಪಟ್ಟದ್ದು. ಅದು ಹಾಗೆ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಏನು ಈ ಹಿಂದೆ ಪರೀಕ್ಷೆಗಳು ನಡೆದಿತ್ತು, ಸಿವಿಲ್ ನಾಲೆಜ್ಗೆ ಎಕ್ಸಾಮ್ ಆ್ಯಂಡ್ CAR DR ಪರೀಕ್ಷೆ. ಸೊ ಎಲ್ಲ ಪರೀಕ್ಷೆಗಳದ್ದು ಕೂಡ ಇನ್ನೂ ಕೂಡ ದೈಹಿಕ ಪರೀಕ್ಷೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, CAR DRದಾಗಿರ್ಬೋದು ಆ್ಯಂಡ್ ನಾಲೆಜ್ಗೆ ಸಿವಿಲ್ PC ಎಕ್ಸಾಮ್ನ ಒಂದು ಫಿಸಿಕಲ್ ಯಾವಾಗ ನಡೆಯಬಹುದು ದೈಹಿಕ ಪರೀಕ್ಷೆ ಅಂತ. ಸೊ ಏನು ಈ ಹಿಂದೆಯೇ ದೈಹಿಕ ಪರೀಕ್ಷೆ ಆಲ್ರೆಡಿ ಕಂಪ್ಲೀಟ್ ಆಗಬೇಕಿತ್ತು, ಬಟ್ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿ ಆಯಿತು ಆ್ಯಂಡ್ ಹಲವಾರು ಸಿಬ್ಬಂದಿಗಳು ಕೂಡ ಬ್ಯುಸಿ ಆಗಬೇಕಾಯಿತು. ಆ ಕಾರಣಕ್ಕಾಗಿ ಫಿಸಿಕಲ್ ಡೇಟನ್ನು ಮುಂದೂಡಿದರು. ಸೊ ನಾನು ಕೂಡ KSPಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್ ಏನು ಅಂತಂದರೆ, ಜೂನ್ 4ರ ನಂತರ ಅಥವಾ ಆಗಸ್ಟ್ ತಿಂಗಳಲ್ಲಿ ಈ ಒಂದು CAR DR ಆ್ಯಂಡ್ ನಾಲೆಜ್ಗೆ ಸಿವಿಲ್ PC ಪರೀಕ್ಷೆ ಒಂದು ದೈಹಿಕ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಅಭ್ಯರ್ಥಿಗಳು ಯಾರ್ಯಾರು ಸ್ಕೋರ್ ಲಿಸ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಫಿಸಿಕಲ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಒಳ್ಳೆಯದಾಗಲಿ. ಅದರ ಜೊತೆ ನೆಕ್ಸ್ಟ್ ಅಪ್ಕಮಿಂಗ್ KSP ನೋಟಿಫಿಕೇಷನ್ ಯಾವ್ಯಾವಿದೆ ಅಂತ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅನ್ನೋದು ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಬಡತನದಲ್ಲಿದ್ದರೂ ಕೂಡ ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗೋಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಲವಾರು ಜನ ನನ್ನ ಸಹೋದರರು ಕೂಡ ಆಲ್ರೆಡಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೆಲಸ ಮಾಡ್ತಿರೋರು ಗೊತ್ತಿದೆ. ಸೊ ಅವರೆಲ್ಲ ಹೇಳೋ ರೀತಿ ಏನು ಅಂತಂದರೆ, ಮುಂದಿನ ಓದಿಗೂ ಕೂಡ ಸಹಾಯ ಆಗುತ್ತೆ ಆ್ಯಂಡ್ ಒಂದು ಕುಟುಂಬದ ನಿರ್ವಹಣೆಗೂ ಕೂಡ ಉಪಯೋಗ ಆಗುತ್ತೆ. ಸದ್ಯಕ್ಕೆ ಈಸಿಯಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದಂಗೆ ಸದ್ಯದ ಮಟ್ಟಿಗೆ ನಾವೇನೋ ಒಂದು ಸ್ಟೆಪ್ ಹೋಗಬೇಕು ಅಂತಂದರೆ ಸಿಗುವಂಥ ಕೆಲಸ ಅಂತಂದರೆ ಅದು ಪೊಲೀಸ್ ಕಾನ್ಸ್ಟೇಬಲ್. ಸೊ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತೀರ ಆ್ಯಂಡ್ ಎಕ್ಸಾಮ್ ಬಗ್ಗೆ ತುಂಬ ಕುತೂಹಲ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಏಜ್ ರಿಲ್ಯಾಕ್ಷನ್ ಸಮೇತ ನೋಟಿಫಿಕೇಷನ್ ಮಾಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಕಾಯ್ತಾ ಇದ್ದೀರಾ, ಎಲ್ರಿಗೂ ಕೂಡ ಅವಕಾಶ ಸಿಕ್ಕಂಗೆ ಆಗುತ್ತೆ. ಕಾರಣ ಹಲವಾರು ಜನರದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ. ಅಂಥವರು ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ಯಾವುದೇ ನೋಟಿಫಿಕೇಷನ್ ಆದರೂ ಕೂಡ ಬರೆಯೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಕೂಡ ಇದ್ರ ಬಗ್ಗೆ ಈಗ ಆಲ್ರೆಡಿ ಏನು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಸೊ ಅದು ಏನಾಗುತ್ತೋ ನೋಡಬೇಕು. ಆ್ಯಂಡ್ ಅಪ್ಕಮಿಂಗ್ ನೋಟಿಫಿಕೇಷನ್ ಆದರೆ ಈ ಹಿಂದೆ ಕೂಡ ಅವರು ಹೇಳಿದರು 4,000 ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ 400 PSI ಆ್ಯಂಡ್ ಇನ್ನುಳಿದಂತೆ ಒಂದು 2,000 ಬೇರೆ ಹುದ್ದೆಗಳು ಕೂಡ ಟೋಟಲ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೀನ್ಸ್ KSI SF ಬೇರೆ ಕಡೆ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಬಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಅಷ್ಟೇ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತಾ ಅನ್ನೋದು ಇನ್ನೂ ಗೊಂದಲ. ಕಾರಣ ಇರೋ ಒಂದು ಪರೀಕ್ಷೆ ಇದೆ, ಇನ್ನೂ ಫಿಸಿಕಲ್ ಇವ್ರು ಮಾಡ್ತಾ ಇಲ್ಲ. ಸೊ ಅಪ್ಕಮಿಂಗ್ ಇನ್ನೂ ಯಾವಾಗ ನೋಟಿಫಿಕೇಷನ್ ಆಗುತ್ತೆ. ಬಟ್ ಏನೇ ನೋಟಿಫಿಕೇಷನ್ ಆದರೂ ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳ ಒಳಗಾಗಿಯೇ ಆಗುತ್ತೆ, ಅದಂತೂ ಫಿಕ್ಸು. KSPಯ ನೋಟಿಫಿಕೇಷನ್ ಆಗಿದ್ದರೆ ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಆಗಲೇಬೇಕು. ಬಿಕಾಸ್ ನೆಕ್ಸ್ಟ್ 25ಯಲ್ಲಿ ಚಾನ್ಸ್ ಇಲ್ಲ. ಸೊ 24ರಲ್ಲೇ ನೋಟಿಫಿಕೇಷನ್ ಆಗಬಹುದು ಆ್ಯಂಡ್ ಅಕ್ಯುರೇಟಾಗಿ ಮಾಡ್ತೀವಿ ಅಂತ ಕೂಡ ಮಾಹಿತಿ ಬಂದಿದೆ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಈಗ ಹೇಳಿರೋ ಮಾಹಿತಿಗೆ ಸಂಬಂಧಪಟ್ಟಾಗ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.